ವಿದ್ಯೆ ಬಂದು ಬ್ರಾಹ್ಮಣನಿಗೆ ಹೇಳಿತು. ವಿದ್ಯಾ ಬ್ರಾಹ್ಮಣ ಮಿತ್ಯಾಹ ಶೇವಧಿಸ್ತೆ ಅಹಂ ಅಕ್ಷರಂ. ವಿದ್ಯೆ ಬ್ರಾಹ್ಮಣನ ಬಳಿ ಬಂದಿತು, ಹೇಳಿತು ನಾನು ನಿನ್ನ ಸೊತ್ತು. ನಾಸೂಯಕಾಯ ದಾತವ್ಯಂ, ಅಸೂಯಕಾಯ ಮಾಪ್ರಾದಾಹ. ಯಾರಿಗೆ ಅಸೂಯೆ ಇರುತ್ತೆ, ಹೊಟ್ಟೆ ಕಿಚ್ಚು ಇರುತ್ತೆ, ಅವರಿಗೆ ನೀನು ಕೊಡಬೇಡ. ಯಾಕೆಂದರೆ ಮುಂದಿನ ಪೀಳಿಗೆ ಇಡೀ ಆ ಕೆಟ್ಟ ದಾರಿಯಲ್ಲಿ ಹೋಗಿಬಿಡತ್ತೆ. ಯಾವುದು ಧರ್ಮಾರ್ಥಗಳನ್ನು ಮೀರಿ ಇರುತ್ತೆ, ಕೇವಲ ಕಾಮಕೇಂದ್ರಿತವಾಗಿರುತ್ತೆ, ಆ ತರಹ ಅಂಥವರಿಗೂ ವಿದ್ಯೆಯನ್ನು ಕೊಡಬೇಡ. ನಿಮ್ಮ ಬಯಕೆಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಏನು ಬೇಕಾದರೂ, ಯಾವ ರೀತಿ ಬೇಕಾದರೂ ತಿರುಗಿ ಬಿ ಆನ್ ಅಪೋರ್ಚುನಿಸ್ಟ್ ಅಂತ ಹೇಳಿದರೆ ಅಂಥವ್ರದ್ದನ್ನು ಕೇಳಬೇಡ. ಮತ್ತು ಸೇವೆ ಅಂತನ್ನೋದು ವಿಫಲ ಆಗಬೇಕಾದರೆ ಧರ್ಮಾರ್ಥ ಕೇವಲ ಕಾಮದಿಂದ ಮುಂದುವರಿಬೇಡ. ಕಾಮದಿಂದ ಮಾಡಿದ ಸೇವೆ ವ್ಯರ್ಥ. ಇವುಗಳೆಲ್ಲ ನಿರೂಪಣೆ ಮಾಡುತ್ತೆ. ತೌಧಾರಯತಿ ವೈಯಸ್ಮಾತ್ ಶೇವಧಿಸ್ತೇನ ಸೇವ್ಯತೆ. ಅಲ್ಲ, ಶೇವಧಿ ಅಂತ ಯಾಕೆ ಹೇಳ್ತಾರೆ? ಶೇವಧಿಷ್ಠೇಹಮಸ್ಮಿ. ಯಾಕೆಂದರೆ ಬ್ರಾಹ್ಮಣ ವಾಕ್ಯಗಳಲ್ಲುಂಟು, ವಿದ್ಯಾಹವೈ ಬ್ರಾಹ್ಮಣ ಮಾಜಗಾಮ ಗೋಪಾಯ ಮಾಂ ಶೇವಧಿಷ್ಠೇಹಮಸ್ಮಿ ಅಂತ ಉಂಟು. ಆದರೆ ಶೇವಧಿ ಅಂತನ್ನುವ ಪದಕ್ಕೆ ಅಲ್ಲಿ ನಿರ್ವಚನ ಇಲ್ಲ. ಶೇವಧಿ ಅಂತನ್ನೋದಕ್ಕೆ ನಿರ್ವಚನ ಇಲ್ಲ. ಆ ನಿರ್ವಚನ ಏನು ಅದನ್ನು ಪುರಾಣ ಹೇಳುತ್ತೆ. ಶೇವಂ ಸುಖಂ ಉಶಂತೀಹ ಕೇಚಿತ್ ಜ್ಞಾನಂ ಪ್ರಚಕ್ಷತೆ ತೌಧಾರಯತಿ ವೈಯಸ್ಮಾತ್ ಶೇವಧಿಸ್ತೇನ ಸೋಚ್ಯತೆ. ಶಾಸ್ತ್ರವನ್ನು ಶೇವಧಿ ಅಂತ ಯಾಕೆ ಕರೀತಾರೆ? ಶೇವ ಅಂತಂದರೆ ಸುಖ. ಕೇಚಿತ್ ಜ್ಞಾನಂ ಪ್ರಚಕ್ಷತೆ. ಕೆಲವರು ಶೇವ ಅಂತಂದರೆ ಸುಖವನ್ನು ಕೊಡುವ ಜ್ಞಾನ ಅಂತಲೂ ಹೇಳ್ತಾರೆ. ಅತಿಶಯಿತವಾದ ಸುಖ, ಈ ಅನ್ನೋದು ಅತಿಶಯ. ಶಂ ಮತ್ತು ಈ ಶೇಂ ಅಂತಾಗತ್ತೆ. ಶೇಂ ವಹತಿ, ಉತ್ಕಟವಾದ ಸುಖವನ್ನು ಕೊಡುತ್ತೆ ಅನ್ನುವ ಅರ್ಥವನ್ನು ಇಟ್ಟುಕೊಂಡಾಗ ಜ್ಞಾನದಿಂದ ಸುಖ. ಜ್ಞಾನೇನೈವ ಪರಂಪದಂ, ಜ್ಞಾನದಿಂದಲೇ ಸುಖ. ನಾನು ಸುಖವನ್ನು ಹೊಂದಿದ್ದೇನೆ ಎನ್ನುವ ಜ್ಞಾನವೇ ಇಲ್ಲದೆ ಹೋದರೆ ಎಲ್ಲಿಂದ ಸುಖ? ಕೋಮಾದಲ್ಲಿ ಮಲಗಿರುವವನನ್ನು ಭಾರೀ ಒಳ್ಳೆ ಹಾಸಿಗೆಯ ಮೇಲೆ ಮಲಗಿಸಿದ್ದೇವೆ. ಅವನಿಗೆ ನಿದ್ರೆಯಿಂದ ಸುಖ, ಗಾಢವಾದ ನಿದ್ರೆಯಿಂದ ಸುಖ ಇರಬಹುದು. ಅದು ಅವನ ಒಳಗಿನ ಅನುಭವ ಗೊತ್ತಿಲ್ಲ ನಮಗೆ. ಅದು ಸಮೋಹ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳ್ತಾರೆ. ಇರಲಿ, ಗಾಢವಾದ ನಿದ್ರೆ, ಆ ನಿದ್ರೆಯಿಂದ ಸುಖವೇ ವಿನಃ ಆ ಹಾಸಿಗೆಯಿಂದ ಸುಖ ಅಲ್ಲ, ಸುತ್ತಮುತ್ತಲಿನ ಪರಿಸರದಿಂದ ಸುಖ ಅಲ್ಲ, ಏಸಿಯಿಂದ ಸುಖ ಅಲ್ಲ. ಹೀಗಾಗಿ ಎಚ್ಚರವಾಗಿದ್ದಾಗ ಸುಖ ಅಂತ ಇದ್ದರೆ ಅದು ಜ್ಞಾನದಿಂದಲೇ. ನನಗೆ ಜ್ಞಾನ ಇದೆ ಅನ್ನುವ ಜ್ಞಾನ ಇಲ್ಲದೆ ಹೋದರೆ ಸುಖ ಇಲ್ಲ ಮಾರಾಯರೆ. ಜ್ಞಾನ ಇಲ್ಲದೆ ಹೋದರೆ ಎಷ್ಟು ಕಷ್ಟ ಆಗ್ತಾಯಿತ್ತು. ನನಗೆ ಜ್ಞಾನ ಇದೆ ಅನ್ನುವ ಜ್ಞಾನ ಇಲ್ಲ, ಸುಖ ಇಲ್ಲ. ನಾನು ಸುಖವಾಗಿದ್ದೇನೆ ಅನ್ನುವ ಜ್ಞಾನ ಇಲ್ಲದೆ ಹೋದರೆ ಸುಖ ಎಲ್ಲಿಂದ? ಒಂದು ತಮಾಷೆಯ ಕಥೆಯನ್ನು ನಿಮಗೆ ಹೇಳಬೇಕು. ಒಬ್ಬ ರಾಜ ಹೇಳಿದಂತೆ, ಜ್ಞಾನವನ್ನು ಮಾರಿದ್ರೆ ಹೇಗಿರುತ್ತೆ ಅಂತ. ಜ್ಞಾನವನ್ನೇ ಮಾರಿದ್ರೆ ಹೇಗಿರುತ್ತೆ? ಬುದ್ಧಿವಂತಿಕೆಯನ್ನು ಮಾರೋದು. ಅದಕ್ಕೆ ಅವನ ಮಿನಿಸ್ಟರ್ಸ್ ಏನಿದ್ದಾರೆ ಅವರೆಲ್ಲ ಎದ್ದು ಹೇಳಿದ್ರು, ಕರೆಕ್ಟ್. ಯಾಕೆಂದರೆ ಕೋರ್ಟ್ ಕೇಸಿನಲ್ಲಿ 3% ಏನಿದೆ ಅಜ್ಞಾನದಿಂದ ಬಂದ ತೊಂದರೆಗಳೇ. ಅವನು ಕದ್ದ, ಸಿಟ್ಟಿನಿಂದ ಬಂದು ಕೊಂದ, ಈ ಎರಡು ಬಿಟ್ಟರೆ ಅವ್ರು ಮೋಸ ಮಾಡಿದ್ರು, ಇವ್ರು ಮೋಸ ಮಾಡಿದ್ರು, ನಾನು ಇವ್ರನ್ನ ನಂಬ್ಕೊಂಡಿದ್ದೆ, ಅದು ವಿಶ್ವಾಸಘಾತ ಆಯಿತು. ಇವುಗಳೆಲ್ಲ ಅಜ್ಞಾನದ ಸೈಡ್ ಎಫೆಕ್ಟ್ಸು. ಜ್ಞಾನವನ್ನು ಮಾರಿಬಿಟ್ರೆ, ಬುದ್ಧಿವಂತಿಕೆಯನ್ನು ಮಾರುವ ಸಾಧ್ಯತೆ ಇದ್ದರೆ ನೋಡಿ, ಇದು ಯಾವುದೂ ಇರೋದೇ ಇಲ್ಲ, ಒಳ್ಳೆಯದು ಅಂತ ಹೇಳಿದ್ರಂತೆ. ಅದಕ್ಕೆ ಒಬ್ಬ ಅಲ್ಲಿ ಮೂಲೆಯಲ್ಲಿ ನಗುತ್ತಾ ಕೂತಿದ್ದ. ಯಾಕೆ ಅಂತ ಕೇಳಿದ ರಾಜ. ಅದಕ್ಕೆ ಅವನು ಹೇಳಿದ, ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ಈ ಜ್ಞಾನವನ್ನು ಮಾರೋದು ಯಾರಿಗೆ? ಅಜ್ಞಾನಿಗಳಿಗೆ. ಅವ್ರಿಗಿದು ಜ್ಞಾನ ಅಂತ ಗೊತ್ತಿರಲ್ಲ. ಯಾರಿಗೆ ಜ್ಞಾನ ಅಂತ ಗೊತ್ತಿರಲ್ಲ ಅವ್ರಿಗೆ ಮಾರಬೇಕು.
ಅವರು ಅದನ್ನು ಜ್ಞಾನ ಅಂತ ಮೊದಲು ತಿಳ್ಕೊಳ್ಬೇಕು. ದಟ್ ಇಸ್ ದ ಪ್ರಾಬ್ಲಮ್. ಇನ್ನೊಂದು ಅದರಿಂದಲೇ ಮೋಸ ಮಾಡಲಿಕ್ಕೆ ಸಾಧ್ಯತೆಗಳಿದೆ. ಇವನಿಗೆ ನನಗೆ ಜ್ಞಾನ ಅಂತ ಗೊತ್ತಿರಲಿಲ್ಲ, ಇವನು ಜ್ಞಾನ ಅಂತ ಹೇಳಿ ಅಜ್ಞಾನ ಮಾರದ ಅಂತ ನಾಳೆ ಒಬ್ಬ ಕೇಸ್ ಹಾಕಿದ್ರೆ ಏನು ಮಾಡ್ತೀರಾ? ಅದರಿಂದಾಗಿ ಈ ಟೆಕ್ನಿಕಲ್ ಪ್ರಾಬ್ಲಮ್ಗೆ ಎಂಡೇ ಇಲ್ಲ. ಅದರಿಂದಾಗಿ ಜ್ಞಾನವನ್ನು ಮಾರಲಿಕ್ಕಾಗಲ್ಲ ಅಂತ. ಇದು ಈ ಕಥೆಯ ಬೆನ್ನು ಹಿಡಿದು ಈ ಕಥೆಯ ಸ್ಪಿರಿಟನ್ನು ಇಟ್ಟುಕೊಂಡು ಹೊರಟ್ರೆ ಭಾರತದ ಡಯಲೆಕ್ಟಿಕ್ಸ್ ಏನು ವೈಚಾರಿಕ ಪರಂಪರೆ ಇದೆ, ಅವರು ಎರಡು ಕಾನ್ಸೆಪ್ಟನ್ನು ಒಪ್ತಾರೆ. ಒಂದು ಸ್ವತಃ ಪ್ರಾಮಾಣ್ಯ, ಇನ್ನೊಂದು ಪರತಃ ಅಪ್ರಾಮಾಣ್ಯ ಅಂತ. ಅದು ಸಿಗತ್ತೆ. ಇದು ಸ್ವತಃ ಪ್ರಾಮಾಣ್ಯ, ಪರತಃ ಅಪ್ರಾಮಾಣ್ಯ. ಸ್ವತಃ ಪ್ರಾಮಾಣ್ಯ ಅಂದರೆ ಏನು? ಒಂದನ್ನು ಸರಿ ಅಂತ ಗುರುತಿಸಬೇಕಾದ್ರೆ ಹೃದಯ ಬೇಕು, ಆಂತರಿಕವಾದ ಜ್ಞಾನ ಬೇಕು, ಸ್ವರೂಪೇಂದ್ರಿಯ, ಅದನ್ನು ಸೆವೆಂತ್ ಸೆನ್ಸ್ ಅಂತ ಕರೀತಾರೆ. ಒಂದನ್ನು ತಪ್ಪು ಅಂತ ಗುರುತಿಸಲಿಕ್ಕೆ ಹೊರಗಡೆಯ ಬುದ್ಧಿಶಕ್ತಿ ಬೇಕು. ಈ ಎರಡು ಒಟ್ಟಿಗೆ ಹೋದರೆ ಒಂದು ಸತ್ಯ ಗೋಚರ ಆಗುತ್ತೆ. ಇದನ್ನು ಸ್ವತಃ ಪ್ರಾಮಾಣ್ಯಂ ಸ್ವತಃ, ಅಪ್ರಾಮಾಣ್ಯಂ ಪರತಃ ಅಂತ ಹೇಳಿದ್ರು. ನನಗೆ ಸುಖ ಆಗ್ತಾ ಇದೆ ಅಂತ ಅನ್ನೋದು ಹೊರಗಡೆಯವರು ಬಂದು ಹೇಳಬೇಕಾಗಿಲ್ಲ. ಆದರೆ ಅಲ್ಲಿ ತಪ್ಪು, ಅದು ಹಗ್ಗ ಅಲ್ಲ ಹಾವು, ಅಥವಾ ಹಾವಲ್ಲ ಹಗ್ಗ ಅಂತ ಗೊತ್ತಾಗಬೇಕಾದ್ರೆ ಹೊರಗಡೆಯಿಂದ ಪ್ರೂವ್ ಆಗಬೇಕು. ಅದು ತಿಳಿಯೋದು ಕಡೆಗೆ ಒಳಗಡೆಯಿಂದ, ಅದು ಬೇರೆ. ಅದರಿಂದಾಗಿ ಸ್ವತಃ ಪ್ರಾಮಾಣ್ಯ, ಪರತಃ ಅಪ್ರಾಮಾಣ್ಯ ಅಂತ ಇಂಡಿಯನ್ ಡಯಲೆಕ್ಟಿಕ್ಸಿನಲ್ಲಿ ಅದ್ಭುತವಾದ ಅಂಶ ಇದು. ಇದನ್ನು ಅನನ್ಯವಾಗಿ ಸಾಧನೆ ಮಾಡಿದ್ದಾರೆ. ವೇದ ಮೊದಲಾದವುಗಳಲ್ಲಿ ಇದನ್ನು ಹೃದಯದಲ್ಲಿಟ್ಟುಕೊಂಡೇ ಅದನ್ನೆಲ್ಲ ಹೇಳಿದ್ದಾರೆ, ಎಲ್ಲವನ್ನ. ಅದರಿಂದಾಗಿ ಶೇವ ಅಂತಂದರೆ ಸುಖ ಅಥವಾ ಜ್ಞಾನ, ಜ್ಞಾನದ ಜ್ಞಾನ ಅಥವಾ ಸುಖದ ಜ್ಞಾನ. ಅದೇ ಸುಖ ಅಂತ ಆದಮೇಲೆ ಶೇವ ಸುಖವೂ ಆಗತ್ತೆ, ಜ್ಞಾನವೂ ಆಗತ್ತೆ. ಅದರಿಂದಾಗಿ ಪುರಾಣ ಹೇಳಿತು, ಶೇವಂ ಸುಖಂ ಉಶಂತೀಹ ಕೇಚಿತ್ ಜ್ಞಾನಂ ಪ್ರಚಕ್ಷತೆ ತೌ ಧಾರಯತಿ ವೈ ಯಸ್ಮಾತ್ ಶೇವಧಿಸ್ತೇನ ಸೋಚ್ಯತೆ. ಅದರಿಂದಾಗಿ ಶೇವಧಿ ಅಂತ ಹೇಳಿ ವಿದ್ಯೆಯನ್ನು ಕರೀತಾರೆ. ಶೇವಧಿ ಅಂದರೆ ನಿಧಿ, ಶೇವಧಿ ಅಂತ ಹೇಳಿದ್ರೆ ನಿಧಿ. ಆದರೆ ವಿದ್ಯೆ ನಿಧಿ ಆಗೋದು ಹೇಗೆ? ಜ್ಞಾನವನ್ನು ಸುಖವನ್ನು ಕೊಡೋದರಿಂದ. ಹೀಗಾಗಿ ವೇದ ಹೇಳಿತು, ನನ್ನನ್ನು ರಕ್ಷಿಸು. ಒಬ್ಬ ಸಾಧಕನಿಗೆ ಅಂತಿಮವಾಗಿಯೂ ಸುಖ ಆಗೋದು ವಿದ್ಯೆಯಿಂದ. ಆರಂಭದಲ್ಲಿಯೂ ಅದೇ ಸುಖ, ಮಧ್ಯದಲ್ಲಿಯೂ ಅದೇ ಸುಖ, ಅಂತ್ಯದಲ್ಲಿಯೂ ಅದೇ ಸುಖ. ಜ್ಞಾನೇನೈವ ಪರಂಪದಂ ಅಂತ ಹೇಳಿದ್ದು. ಅದರಿಂದಾಗಿ ಈ ಎಲ್ಲ ತರಹದ ಸದಾಚಾರಗಳು ಏಕಾಗಿ ಅಂದರೆ ವಿದ್ಯೆಗಾಗಿ. ಸದಾಚಾರ ಸಫಲ ಆಗಿದೆ ಅಂತ ನೋಡಲಿಕ್ಕೆ ಅವನಿಗೆ ವಿದ್ಯೆ ಬಂದಿದೆಯಾ ಅಂತ ನೋಡಬೇಕು. ವಿದ್ಯೆ ಬಂದಿಲ್ಲ ಅಂದರೆ ಸದಾಚಾರ ಸಫಲವಾಗಿಲ್ಲ ಅಂತ ಅರ್ಥ, ಅಥವಾ ಮುಂದಿನ ಜನ್ಮದಲ್ಲಿ ಫಲ ಕೊಡ್ಬೋದು, ನಮಗೆ ಗೊತ್ತಿಲ್ಲ. ಆದರೆ ವಿದ್ಯೆಯ ಸಾಫಲ್ಯವನ್ನು ನೀವು, ಸದಾಚಾರದ ಸಾಫಲ್ಯವನ್ನು, ಅನುಷ್ಠಾನದ ಸಾಫಲ್ಯವನ್ನು ಜ್ಞಾನದಲ್ಲೇ ಕಾಣಬೇಕು. ಹೀಗಾಗಿ ನಮ್ಮ ಏನು ಯಾವತ್ತೂ ಆಚಾರಗಳಿದೆ ಅದನ್ನು ಹೀಗೆ ನೋಡಬೇಕು. ಅಣುಮಾತ್ರಾತ್ಮಕಂ ದೇಹಂ ತಸ್ಮೈ ಬ್ರೂಹಿ, ತಸ್ಮೈ ಮಾಂ ಬ್ರೂಹಿ ವಿಪ್ರಾಯ ನಿಧಿಪಾಯ ಅಪ್ರಮಾದಿನೇ. ಎಂಥವರಿಗೆ ಕೊಡಬೇಕು? ನಿಧಿಪಾಯ. ಅದು ನಿಧಿ, ದೇವರು ಕೊಟ್ಟ ನಿಧಿ, ಅದನ್ನು ಪಾಲನೆ ಮಾಡಬೇಕು. ಸರ್ಪದ ಹಾಗೆ ಇನ್ನೊಬ್ಬ ಯೋಗ್ಯರಿಗೆ ಕೊಡ್ತೇನೆ ಅಂತನ್ನುವ ಸಹೃದಯತೆ ಉಳ್ಳವನಿಗೆ ಕೊಡಬೇಕು. ನಾನು ಕಂಡದ್ದನ್ನು ಬೇರೆಯವರು ಕಾಣಲಿ ಅಂತನ್ನುವ, ಬೇರೆಯವರು ಅನುಭವಿಸಲಿ, ಆನಂದ ಪಡಲಿ ಅಂತನ್ನುವ ಉತ್ಕಟವಾದ ಬಯಕೆ ಯಾರಿಗಿರುತ್ತೆ ಅವನಿಗೆ ವಿದ್ಯೆಯನ್ನು ಕೊಡು. ನಿಧಿಪಾಯ, ವಿಪ್ರಾಯ ನಿಧಿಪಾಯ, ಅವನಿಗೆ ಆ ಆಸೆ ಇರಬೇಕು. ಅಪ್ರಮಾದಿನೇ, ಮೈ ಮರೆಯಬಾರದು. ಮೂಲ ಪ್ರಮೇಯವೇ ಮೈಮರೆತು ಹೋಗಿ ಗಿರಿ ಸುತ್ತಿ ಗಿರಿ ಇಳಿದು ಪಾತಾಳಕ್ಕೆ ಬಿದ್ದಿರಬಾರದು. ಆ ತರಹದ ವ್ಯಕ್ತಿಯನ್ನು ಆರಿಸಿಕೊಡು. ಲೌಕಿಕಂ ವೈದಿಕಂ ವಾಪಿ ತಥಾಧ್ಯಾತ್ಮಿಕಮೇವ ಚ. ಅದು ಯಾವುದೇ ವಿದ್ಯೆ ಆಗಿರಬಹುದು.
ಲೋಕಕ್ಕೆ ಸಂಬಂಧಪಟ್ಟದ್ದಾಗಿರಬಹುದು, ವೇದಕ್ಕೆ ಸಂಬಂಧಪಟ್ಟದ್ದಾಗಿರಬಹುದು, ಆತ್ಮಕ್ಕೆ ಸಂಬಂಧಪಟ್ಟ ಸೂಕ್ಷ್ಮವಾದ ಪ್ರಮೇಯಗಳಾಗಿರಬಹುದು, ಅದನ್ನು ಪ್ರಾಮಾಣಿಕರಿಗೆ ಕೊಡು. ತಸ್ಮೈ ಮಾಂ ಬ್ರೂಹಿ ವಿಪ್ರಾಯ ನಿಧಿಪಾಯ ಅಪ್ರಮಾದಿನೇ. ಯಾರು ಈ ದಾರಿಯನ್ನು ತಪ್ತಾರೆ ಸಯಾತಿ ನರಕಂ ಘೋರಂ ರೌರವಂ ಭೀಮದರ್ಶನಂ. ನನಗೆ ಉತ್ಕಟವಾಗಿ ಹೇಳಬೇಕು ಅಂತ ಅನ್ನಿಸುವ ಹಾಗೆ ಶಾಸ್ತ್ರದ ಚೌಕಟ್ಟನ್ನು ನೋಡಿದಾಗ ಏನು ಹೊಳಹು ಬರುತ್ತೆ ಅದನ್ನು ಬೇರೆಯವರಿಗೆ ಹೇಳು, ಅದು ಅನ್ಯಥಾ ಜ್ಞಾನಕ್ಕೆ ಕಾರಣ ಆಗುವುದಿಲ್ಲ. ಉಳಿದಂತೆ ನಿರ್ಮೂಲವಾದ ಸಂಗತಿಗಳನ್ನು ಹೇಳ್ತಾ ಇದ್ದರೆ ಅದು ಅನ್ಯಥಾ ಜ್ಞಾನವೇ. ಏನೇನೋ ನನ್ನ ತಲೆಗಿದು ಸರಿ ಅಂತ ಅನ್ನಿಸ್ತಾ ಇದೆ, ಐ ಥಿಂಕ್ ಶಾಸ್ತ್ರ ಹೀಗೆ ಹೇಳ್ತಾ ಇದೆ ಅಂತ ಹೇಳು. ಅದು ನನ್ನ ಅನುಭವಕ್ಕೆ ಬಂದಿದೆಯಾ ಇಲ್ವಾ ನಂತರದ ಪ್ರಶ್ನೆ, ಅದು ನೀನು ಹೇಳೋದಲ್ಲ. ನನಗೆ ಹೀಗೆ ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ ಅದು ನಿನ್ನೊಬ್ಬನ ಅನುಭವ ಆಗಿರಬಹುದು. ಅದರಿಂದ ನನಗನ್ನಿಸಿದೆ ಅಂತ ಹೇಳಬಾರದು. ಅವನು ಸ್ವಂತದ ಪರಿಭಾಷೆ ಒಂದನ್ನು ಬಳಸ್ಕೊಳ್ಬಾರದು ಅಂತ ಅಭಿನವಗುಪ್ತ ಅವನ ಲೋಚನ ಅಂತನ್ನುವ ಒಂದು ಗ್ರಂಥದಲ್ಲಿ ತಮಾಷೆ ಮಾಡ್ತಾನೆ. ಧ್ವನ್ಯಾಲೋಕ ಅಂತ ಒಂದು ಅಲಂಕಾರ ಶಾಸ್ತ್ರದ ಪ್ರೌಢ ಗ್ರಂಥ, ಅದರ ಟೀಕೆ ಅವನು ಬರೆದಿದ್ದಾನೆ. ಅವನದರಲ್ಲಿ ಹೇಳ್ತಾನೆ, ನನಗೆ ಹೊಳೆದಿದೆ, ಇದು ನನ್ನ ಹೊಳಹು ಅಂತ ಹೇಳಿ ತನ್ನದೇ ಆದ ಪರಿಭಾಷೆಗಳಿಂದ ಹೇಳಲಿಕ್ಕೆ ಹೋಗಬೇಡ. ಯಾಕೆ ಅಂತ ಹೇಳಿದರೆ, ನನ್ನ ಪ್ರಕಾರ ಬೆಳ್ಳಗಿದ್ದು ಮುದ್ದೆಯಾಗಿದ್ದು ತಿನ್ನಲಿಕ್ಕೆ ಅನುಕೂಲ ಆಗುವ ಮೊಸರಿನಿಂದ ಹೊರಬರುವ ವಸ್ತುವನ್ನು ಕತ್ತಿ ಅಂತ ನಾನು ಕರೀತೇನೆ ಅಂತ. ಅದನ್ನು ಬೆಣ್ಣೆ ಅಂತ ಹೇಳ್ಬೋದಲ್ಲ, ಲೋಕಸಿದ್ಧವಾದದ್ದು. ನನ್ನ ಪ್ರಕಾರ ಅದು ಕತ್ತಿ ಅಂತ ಒಬ್ಬ ಏನಾದರೂ ಹೇಳ್ತಾ ಇದ್ದರೆ ಅವನ ಬಗ್ಗೆ ಏನು ಹೇಳಬೇಕು? ಹಾಗೆ ನನ್ನ ಪ್ರಕಾರ ನಾನು ಕಂಡದ್ದು, ಅವ್ರು ಯಾರೋ ಅವ್ರಿಗೊಬ್ರಿಗೇನೇ ಕಂಡದ್ದು, ಇದನ್ನೆಲ್ಲ ಹೇಳಲಿಕ್ಕೆ ಹೋಗಬೇಡ. ಶಾಸ್ತ್ರ ಏನು ಹೇಳುತ್ತೆ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಇತಿಹಾಸ, ಪುರಾಣ, ಬ್ರಹ್ಮಸೂತ್ರದ ಹಿನ್ನೆಲೆಯಲ್ಲಿ ಏನು ಹೇಳುತ್ತೆ ಆ ಪ್ರಮೇಯವನ್ನು ಹೇಳು. ಯಾಕೆ ಅಂದರೆ ಕೆಲವೊಮ್ಮೆ ಭ್ರಾಂತಿ ದರ್ಶನವೂ ಆಗಬಹುದು. ನಾನು ಹೀಗೆ ಅಂದುಕೊಳ್ತೇನೆ ಅಂತ, ಮತ್ತು ಅದು ಕೆಲವೊಮ್ಮೆ ಆ ಕಾಲಕ್ಕೆ ಸತ್ಯವಾಗಿ ಕಾಣುತ್ತೆ. ಅದನ್ನು ದಾಟಿದ್ರೆ ಅದು ಸತ್ಯವಾಗಿ ಕಾಣಬೇಕು ಅಂತ ಇಲ್ಲ. ಕಾಲಬಾಧಿತವಾದ, ವಿಷಯಬಾಧಿತವಾದ ಯಾವ ತರಹದ ಸಿದ್ಧಾಂತ ಹೇಗೆ ಬೇಕಾರಾಗಿರಬಹುದು. ಕಮ್ಯುನಿಸಮ್ ಕಾಲಬಾಧಿತವಾಗಿಲ್ವೇ? ಹಾಗೆ ಕಾಲಬಾಧಿತವಾದ, ವಿಷಯಬಾಧಿತವಾದ ಸಂಗತಿಗಳು, ಎಷ್ಟು ಥಿಯರಿಗಳು ಬಿದ್ದು ಹೋಯಿತು. ಯಾವುದ್ಯಾವುದೋ ಕಾನ್ಸ್ಪೈರಸಿ ಥಿಯರಿ, ಏನು ನಮಗನ್ಸಿದ್ದು ಏನೇನೋ ಮ್ಯಾಚ್ ಮಾಡಿ ಏನೇನೋ ಆಕಸ್ಮಿಕಗಳ ಎಳೆಯಿಂದ ಒಂದನ್ನು ರೂಪಿಸಿ ಅದನ್ನೆಲ್ಲ ಹೇಳಲಿಕ್ಕೆ ಹೋಗಬೇಡ, ಅದನ್ನೆಲ್ಲ ಡಿಕ್ಲೇರ್ ಮಾಡಲೇಬೇಡ. ಹೀಗೆ ವಿದ್ಯೆ ಬಹಳ ಸೂಕ್ಷ್ಮವಾದದ್ದು, ಭಾವಗಮ್ಯವಾದದ್ದು, ಅದಕ್ಕೆ ಶುದ್ಧವಾದ ಸದಾಚಾರ ನಿಷ್ಠೆ ಮೊದಲಾದವುಗಳೆಲ್ಲ ಇರಬೇಕು ಅಂತ ಹೇಳಿ ಭವಿಷ್ಯ ಪುರಾಣ ಹೇಳಿತು. ಇದು ಕಲಿಯುಗದಲ್ಲಿ ನಿಜವಾಗಿಯೂ ದಿಗ್ದರ್ಶಕ, ಪಥದರ್ಶಕ. ಯಾವುದನ್ನು ನಾವು ಒಪ್ಪಬೇಕು, ಹೇಗೆ ಒಪ್ಪಬೇಕು ಅಂತನ್ನೋದು. ಈ ತರಹದ ಭವಿಷ್ಯ ಪುರಾಣದ ಕೆಲವು ಭಾಗವನ್ನು ನಾವು ನೋಡಿದ್ದೇವೆ. ಪಾರಾಯಣ ಮುಂದುವರ್ಕೊಂಡು ಹೋಗ್ತಾ ಇದೆ ನನ್ನದು, ಆದರೆ ಇದರ ವಿವರಣೆ ಸ್ವಲ್ಪ ಹಿಂದೆ ಇದ್ದೇನೆ. ನೋಡೋಣ, ಆದಷ್ಟು ಸಾರಸಂಗ್ರಹ ಅಂತೂ ಮಾಡುವ. ಪಾರಾಯಣ ಮಾಡ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು. ನಾಳೆ ಉಳಿದ ಭಾಗವನ್ನು ನೋಡೋಣ.